ತುಳಸಿ, ತುಳಸಿ, ನೀನು ಶಿಕ್ಷೆ ಕೊಡಿಸ್ಬೇಕಂತಿರೋದು ನಿನ್ನ ಗಂಡನಿಗಲ್ಲಮ್ಮ, ನಿನಗೆ ನೀನೇ ಶಿಕ್ಷೆ ಕೊಡಿಸ್ಕೋತಾ ಇದ್ದೀಯಾ. ಇನ್ನು ಕಾಲ ಮಿಂಚಿಲ್ಲಮ್ಮ, ಚೆನ್ನಾಗಿ ಯೋಚನೆ ಮಾಡು. ನೋಡು, ನಿನ್ನ ಜಾಗದಲ್ಲಿ ಶಿವರಾಜ್ ಇದ್ರೆ ಏನು ಮಾಡ್ತಿದ್ನೋ ಅವನ ತಂಗಿಯಾಗಿ ನೀನು ಅದನ್ನೇ ಮಾಡಮ್ಮ. ನಿನಗಿಂತ ವಯಸ್ಸಲ್ಲಿ ದೊಡ್ಡವನಾದರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಮೊಮ್ಮಗನಂತೂ ನಿನ್ನ ಕೈಲಿ ಉಳಿಸ್ಕೊಡಕ್ಕಾಗಲಿಲ್ಲ, ನನ್ನ ಮಗನ್ನಾದರೂ ಉಳಿಸ್ಕೊಡಮ್ಮ. ನನ್ನ ಮೊಮ್ಮಗನ ಭವಿಷ್ಯ ವಿಧಿ ಕೈಯಲ್ಲಿತ್ತು, ನಿನ್ನ ಕೈಲೇನು ಮಾಡೋಕ್ಕಾಗಲಿಲ್ಲ. ಆದರೆ ನನ್ನ ಮಗನ ಭವಿಷ್ಯ ನಿನ್ನ ಕೈಯಲ್ಲಿದೆಯಮ್ಮ, ನೀನೇ ಅವನನ್ನು ಆಚೆ ಕರ್ಕೊಂಡು ಬರಬೇಕು. ದಯವಿಟ್ಟು ಮನಸ್ಸು ಮಾಡಮ್ಮ. ಓಪನ್ ಕೋರ್ಟ್. ಕೇಸ್ ನಂಬರ್ 306/4 ಸ್ಟೇಟ್ ವರ್ಸಸ್ ಇಂದ್ರ, ಬಸ್ಯಾ ಮತ್ತು ಅಭಿ. ಪಬ್ಲಿಕ್ ಪ್ರಾಸಿಕ್ಯೂಟರ್, ವಿಚಾರಣೆ ಪ್ರಾರಂಭ ಮಾಡಿ. ಥ್ಯಾಂಕ್ ಯು ಸರ್. ಯುವರ್ ಆನರ್, ಶಿವಪುರದ ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಜು ಅವ್ರ ಮೇಲೆ ಸಂಚು ನಡೆಸಿ ಕೊಲೆ ಪ್ರಯತ್ನ ನಡೆದಿದೆ. ಇದಕ್ಕೆ ಅವರ ಹೆಂಡತಿಯಾದ ಜ್ಯೋತಿರವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ದ್ರೋಣ ದೊಡ್ಡಮನಿಯವರು ತುಂಬ ಚಾಣಾಕ್ಷತನದಿಂದ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದು ಅಲ್ಲದೆ ಶಿವಣ್ಣ ಅವ್ರನ್ನ ಜೋಪಾನವಾಗಿ ಕಾಪಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕೇಸಲ್ಲಿ A1 ಆಗಿ ಇಂದ್ರ, A2 ಆಗಿ ಬಸ್ಯಾ, A3 ಆಗಿ ಅಭಿ. ಈ ಮೂವರನ್ನು ಕಾನೂನಿನ ರೀತಿ ವಿಚಾರಣೆ ಮಾಡಲು ಕೋರ್ಟ್ನಲ್ಲಿ ಪರ್ಮಿಷನ್ ಕೊಡಬೇಕಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಯುವರ್ ಆನರ್. ಎಸ್, ಪ್ರೊಸೀಡ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಿಮ್ಮ ಹೆಸರು? ಇಂದ್ರ. ಶಿವರಾಜು ಅವರು ನಿಮಗೇನಾಗಬೇಕು? ನನಗೆ ಭಾವ ಆಗಬೇಕು. ಭಾವ ಅಂದರೆ ನಿಮ್ಮ ಹೆಂಡತಿ ಅಣ್ಣನಾ? ಹೌದು ಸರ್, ನಮ್ಮ ತಾಯಿ ಅಣ್ಣನ ಮಗ ಕೂಡ. ಇದಕ್ಕೂ ಮುನ್ನ ನಿಮಗೂ ಶಿವರಾಜ್ ಅವ್ರಿಗೆ ಎಷ್ಟು ಸರಿ ಜಗಳ ಆಗಿದೆ? ಸಾಕಷ್ಟು ಸಲ ಆಗಿದೆ. ಸಾಕಷ್ಟು ಸಲ ಅಂದರೆ ಎಷ್ಟು? ಕೋರ್ಟಲ್ಲಿ ಡೀಟೇಲ್ ಆಗಿ ಹೇಳಬೇಕು. ಅದು ಅಂದರೆ ಲೆಕ್ಕನೇ ಸಿಗದೇ ಇರೋಷ್ಟು ಸಲನಾ ಅಥವಾ ಹೇಳಕ್ಕೆ ಆಗದೇ ಇರೋಷ್ಟು ಸಲನಾ? ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ನೀವು ಮುಂದುವರಿಸಿ. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ ಮಿಸ್ಟರ್ ಇಂದ್ರ. ಸುಮಾರು ಸಲ ಆಗಿದೆ. ಅಂದರೆ ಈಗಾಗಲೇ ನೀವು ಸಾಕಷ್ಟು ಸರಿ ಕಿತ್ತಾಡಿದ್ದೀರಾ.
ಸುಮಾರು ಸಲ ಜಗಳ ಆಡಿದ್ದೀವಿ. ಆದರೆ ಕೆಲವೇ ದಿನದಲ್ಲಿ ಎಲ್ಲ ಸರಿ ಹೋಗ್ತಾ ಇತ್ತು. ಸರಿ ಹೋಗ್ತಾ ಇತ್ತು. ಆದರೆ ಈ ಸಲ ಏನಾಯ್ತು? ಅವ್ರನ್ನ ಕೊಲೆ ಮಾಡಕ್ಕೆ ಯಾಕೆ ಹೋದ್ರಿ? ಹೇಳಿ ಇಂದ್ರ, ನೀವ್ ಯಾಕೆ ಕೊಲೆ ಮಾಡಕ್ ಹೋದ್ರಿ ಅಂತ ಈ ಕೋರ್ಟಲ್ಲಿ ಹೇಳಿ. ಅಬ್ಜೆಕ್ಷನ್ ಯುವರ್ ಆನರ್. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರು ನನ್ನ ಕಕ್ಷಿದಾರನ ಇವ್ರಿಗೆ ಯಾಕೆ ಬೇಕೋ ಆಗ ಲೀಡ್ ಮಾಡ್ತಾ ಇದ್ದಾರೆ. ಇವರು ಯಾರನ್ನು ಕೊಲೆ ಮಾಡೋ ಉದ್ದೇಶ ಇಟ್ಕೊಂಡಿರಲಿಲ್ಲ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ಯುವರ್ ಆನರ್. ಸಾರಿ ಯುವರ್ ಆನರ್. ಪಿ ನೋಡ್ಕೊಂಡು ಕೇಳ್ರಿ. ಓಕೆ ಯುವರ್ ಆನರ್. ಇಂದ್ರ ಅವರೇ, ಮೊದಲಿಂದನೂ ಶಿವರಾಜ್ಗೂ ನಿಮಗೂ ಕಿತ್ತಾಟ ಇತ್ತು ಅಂತ ಹೇಳಿದ್ರಿ. ಯಾವ ಕಾರಣಕ್ಕೆ? ಸರ್, ಒಂದು ಮನೆ ಅಂದಮೇಲೆ ಜಗಳಗಳು ಸಹಜ ಅಲ್ವಾ ಸರ್? ಸಹಜನೇ, ನಮ್ಮನೇಲೂ ಇದೆಲ್ಲ ಇದ್ದೇ ಇರುತ್ತೆ. ಆದರೆ ನಾವ್ಯಾರು ಕೊಲೆ ಮಾಡೋ ಲೆವೆಲ್ಗೆ ಹೋಗಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಆಯ್ತು ರೀ ಸ್ವಾಮಿ, ಕೂತ್ಕೊಳ್ಳಿ. ಸಮಸ್ಯೆ ಇದ್ದಿದ್ದಂತೂ ನಿಜ. ಅದಕ್ಕೇನೆ ಈ ಹೊಡೆದಾಟ ಕಿತ್ತಾಟ ಎಲ್ಲ. ಇಂದ್ರನ ಹೆಂಡತಿ ಅಂತಂದ್ರೆ ನಮ್ಮ ಯಜಮಾನ್ರ ತಂಗಿ ತುಳಸಿ ಅವರು ಗರ್ಭಿಣಿಯಾಗಿದ್ದಾಗ ಯಾರೋ ವಿಷ ಹಾಕಿ ಅವಳಿಗೆ ಅಬೋಷನ್ ಆಗೋ ಹಾಗೆ ಮಾಡಿದ್ರು. ಆಗ ನಮ್ಮ ಯಜಮಾನ್ರು ಅಂದ್ರೆ ಶಿವರಾಜು ಅವರೇ ತನ್ನ ತಂಗಿ ಹೊಟ್ಟೆಲಿರೋ ಮಗುನ ಕೊಂದಿದ್ದಾರೆ ಅಂತ ತಪ್ಪು ತಿಳ್ಕೊಂಡು ಇಂದ್ರ ಮತ್ತೆ ಅವರಪ್ಪ ನಂಜಪ್ಪ ತುಳಸಿನ ಮನೆಯಿಂದ ಆಚೆ ಹಾಕಿದ್ರು. ಅಷ್ಟೇ ಅಲ್ಲದೆ ಪಂಚಾಯ್ತಿ ಸೇರಿಸಿ ಅವಮಾನ ಮಾಡಿ ಇವತ್ತಿಂದ ಇಂದ್ರ ತುಳಸಿ ಗಂಡ ಹೆಂಡತಿ ಅಲ್ಲ ಅಂತ ಪಂಚಾಯ್ತಿ ತೀರ್ಪು ಕೊಡ್ತಾ ಇದೆ. ಅಷ್ಟಕ್ಕೆ ಸುಮ್ಮನಾಗದೆ ನಾನು ಕಟ್ಟಿರೋ ತಾಳಿನ ವಾಪಸ್ ಕೊಡು ಅಂತ ತುಳಸಿಯಿಂದ ಇಂದ್ರ ಬಿದ್ದ. ಆಗ ತುಳಸಿ ನನ್ನ ಮದ್ವೆ ಸಮಯದಲ್ಲಿ ನಮ್ಮಣ್ಣ ಪ್ರೀತಿಯಿಂದ ಕೊಟ್ಟ ವರದಕ್ಷಿಣೆ ಎಲ್ಲ ವಾಪಸ್ ಕೊಡು, ನಾನು ಅವಾಗ ನಿನ್ ತಾಳಿ ವಾಪಸ್ ಕೊಡ್ತೀನಿ ಅಂತ ಷರತ್ ಹಾಕಿದ್ಲು.